ಆದಿ ಪರಕ್ರಮಿನ ನೆಂದೆನಿಸಿರ್ಪೇ ಆದಿ ಪರಕ್ರಮಿನ ನೆಂದೆನಿಸಿರ್ಪೇ ವರದೀರ ಶತ್ರುಕುಲ ಪ್ರಖ್ಯಾತ್ಯನ್ಮಯಂ ವರದೀರ ಶತ್ರುಕುಲ ಪ್ರಖ್ಯಾತ್ಯನ್ಮಯಂ ನೆರವೇಸ್ತಿನೋಪರ ಚಕ್ರಾಗಿರ್ತಾರೆ ಗಳಿಸಿರ್ಪೆ 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 ಭೀಷ್ಮ ದ್ರೋಣ ದುಶ್ಯಾಸ ಶಕುನಿ ಸೈಂಧವರನ ಸಭಿಕರೇ, ಗುರುಗಳೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ್ರ ಆ ಪಾಂಡವರ ಜೂಜಾಡಿ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಾಯಿಲ್ಲದೆ ರಾಯಭಾರಿಯೇ ಕಳಿಸಿರುವಂತೆ ಅರಣ್ಯದಲ್ಲಿ ವಾಸ ಮಾಡಿಕೊಂಡ್ರವ ಅವರ ಧರ್ಮವನ್ನು ಹೇಳಿದಿರ. ಎಷ್ಟರ
ಒಟ್ಟಿಗಿರುವುದೆಂದು. ಸುಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ಏನಂದೆ? ಯುದ್ಧ ಅದಕ್ಕೆ ನಾನು ಸದಾ ಸಿದ್ಧ. ಅವರ ಸಲುವಾಗಿ ದೀಕ್ಷಾಬದ್ಧ. ನನ್ನ ಬಳಿ 11 ಲಕ್ಷ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಆ ಬಡ ಪಾಂಡವರು ಸಿಕ್ಕಿದ್ರೆ ಮದಿಸಿದ ಆನೆ ಕಾಲಿಗೆ ಸಿಕ್ಕಿದಂತೆ ಬಾಳೆ ಹಿಡಿತೆ ಆಗುವವರು. ಶಾಸನ ಪಾಂಡವರು ಆರಂಭಿಸಲು ಸರಿಯಾದ ಕಳುವ ಉದ್ದೇಶ ಯಾರು? ಅಗ್ರಜ, ನಾನು ಮತ್ತು ಪೂಜ್ಯ ಗುರುಗಳು ಭೀಷ್ಮಾದ್ವಾದಿಗಳಿರುವಾಗ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಈ ಯುದ್ಧದ ವಿಚಾರ? ಪುರುಷೋತ್ತಮರು ಬಹಳ ಸಂತೋಷ. ಏನು ಪುರುಷೋತ್ತಮ? ಯಾರು ಪುರುಷೋತ್ತಮ? ಅವರ ಆಳಿಗೆ ಪುರುಷೋತ್ತಮ. ಬಂದವನ ಎಟ್ಟಗೆ ನನ್ನರ ಮನೆಗೆ ಬಾರದೆ ಅವನ ಹುಟ್ಟುಗುಣಕ್ಕನುಸಾರವಾಗಿ ಈ ದಾಸಿ ಪುತ್ರನ ಮುರುಕು ಜೋಪಿಯನ್ನು ಆಚರಿಸಿದಂತೆ ಹೇಳಿದ್ರ? ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳುವಂತೆ ಚಕ್ರವರ್ತಿಯಾದ ನಿನ್ನ ಬಳಿಗೆ ಪಾಂಡವರ ರಾಯಭಾರಿಯಾಗಿ ಬರ್ತೀನಲ್ಲದೆ ನಿನಗೆ ಯಾಚನೆಯಾಗಿ ಬರ್ತಿಲ್ಲ. ಪಾಂಡವರಿಗೆ ಕೊಡಬೇಕಾದ ರಾಜ್ಯದ ವಿಚಾರವನ್ನು ಚಕ್ರವರ್ತಿ ಅವರು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಹಾಗು ಬಾಯಿ ಮುಚ್ಚು. ಅಧೀನವೋ ಅಥವಾ ನ್ಯಾಯಕ್ಕೆ ನೀನೇ ಅಧೀನನೋ? ನಿನ್ನ ಬುದ್ಧಿ ವಿಕಲ್ಪರಾಗಿ ಈ ರೀತಿ ಮಾತನಾಡುತ್ತಿರುವೆ. ಎದುರ ಪೂಜ್ಯವನು ಹಿರಿಯವನೆಂದು ಗೌರವಿಸಿದ ಮಾತ್ರಕ್ಕೆ ಮಿಕ್ಕಿ ಮೀರಿ ಮಾತಾಡ್ತಿರೋನು ಇವನನ್ನು ಸಭೆಯನ್ನ ಇಲ್ಲೇನೋ ದಾಸಿಪುತ್ರ, ನಮ್ಮ ಆಸ್ಥಾನ ನಿನಗೆ ಯೋಗ್ಯ ಅಲ್ಲ. ನಮ್ಮ ಆಸ್ಥಾನ ಬಿಟ್ಟು ಹೊರಡು. ದುರ್ಯೋಧನ, ನನ್ನನ್ನು ಸಭೆಯಿಂದ ತಳ್ಳುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಅವಿವೇಕಿ, ಪಾಪಿ, ನೀನು ಅಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಗಳನ್ನು ನಿನಗೆ ಹೇಳೇ ತಿರಬೇಕು. ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುವೆಯಲ್ಲ, ನಿನ್ನ ದುರ್ವಿಧಿಯನ್ನು ಸರಿಪಡಿಸಿಕೊಳ್ಳುವೆ ಎಂದು ತಿಳಿದಿದ್ದೇನು. ಹೇಳುವೇನು ಕೇಳು. ಹಿಂದೆ ನೀನು ದ್ರೌಪದಿಯ ವಸ್ತ್ರಾಪರಣ ಮಾಡಿಸಿದ ಕಾಲದಲ್ಲಿ ಭೀಮಸೇನನು ಮಾಡಿದ್ದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಡೆ ಪ್ರಾರಿಸಿಕೊಳ್ಳುವಾಗ ತಡಬೇಕೆಂದು ರಕ್ಷಿಸಿಕೊಂಡಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆನು. ಪ್ರಮೋದವಾಯಿತು ದುರ್ಯೋಧನ, ಪ್ರಮೋದವಾಯಿತು. ಪೂಜ್ಯ ವಿದುರನು ಬಿಲ್ಲನ್ನು ಬಿರುದು ಬಿಸಾಡಿದನಲ್ಲ, ಅವನು ಏನಾದರೂ ರಣರಂಗದಲ್ಲಿ ಧನುಧಾರಿಯಾಗಿ ನಿಂತಿದ್ದೇ ಆಗಿದ್ದರೆ ಇವರೊಂದು ಜಯಿಸಲು ಯಾರಿಂದಲೂ ಆಗುತ್ತಿರಲಿಲ್ಲ.
ಇವರು ಎಂದು ದಾರಿಯಲ್ಲ ನುಡಿದಿದ್ದ ಮಾಡಿರುವನು ಅಥವಾ ಇವರ ಒಂದೊಬ್ಬ ಬೆನ್ನಿನಿಂದ ನಮಗಾಗ ಪ್ರಯೋಜನವಾದೇನು? ಚಿಂತಿಸಬೇಡ, ಉಳಿತಕ ಮಿತ್ರ. ಈಗ ಎಲ್ಲ ಸಭಾದವರು ಎಲ್ಲರೂ ಕೇಳಿರಿ. ಆ ಕೃಷ್ಣರು ನಮ್ಮ ರಾಜಕೀಯ ಸಭೆಗೆ ಬಂದಾಗ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿ, ಆದರೆ ಈ ಸಭೆಯನ್ನು ಆಳಜಿಗೆ ದೂಡು ಸಭೆ ಎಚ್ಚರ. ಯಾರಲ್ಲಿ ಸೋದರ ದುಶ್ಯಾಸನ ಅಗ್ರಜ, ನಮ್ಮ ಸೈನ್ಯಾಧಿಕಾರ ಪಟ್ಟಿಯನ್ನು ಕೊಡು. ತೆಗೆದುಕೊಳ್ಳ ಅಗ್ರಜ. ಆ ಕೃಷ್ಣನು ಇಲ್ಲಿಗೆ ಬಂದಾಗ ನಾನು ಇದನ್ನೇ ನೋಡ್ತಾ ಕೂತುಕೊಳ್ಳುವನು. ಧರ್ಮ ಕಾಂಡವಾ ಧರ್ಮ ಮಾಯಿ ಧರ್ಮ ಕಾಂಡವಾ ಧರ್ಮ ಜಯವೋ ಧರ್ಮವಲಯವೋ ಧರ್ಮ ಜಯವೋ ಧರ್ಮವಲಯವೋ ಧರ್ಮವಲರಿದು ನಿನ್ನೆಲೆ ಕಂಡವನುಗ ಧರ್ಮವಲರಿದು ನಿನ್ನೆಲೆ ಕಂಡವನುಗ ಧರ್ಮ ಕಾಂಡವ ಧರ್ಮ ಪಾಪ ಧರ್ಮ ಕಾಂಡವ ನಾನು ನನ್ನ ಜನ್ಮ ಮಮಕಾರ ನಿನಗೆ ನಾನು ನನ್ನ ಜನ್ಮ ಮಮಕಾರ ನಿನಗೆ ಮಣ್ಣಿನಲ್ಲೇ ಹುಟ್ಟಿ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಲು ಸಹ ಈ ದುರಂಕಾರಿಯಾದ ದುರ್ಯೋಧನನು ತಲೆ ಎತ್ತಿ ತೊಳೆದು ಸಹ ಕುಳಿತಿರೋನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿ ಮಾಡುವುದು ಯೋಗ ಮಾಯೆ. ಚಕ್ರವರ್ತಿಯಾದ ನೀನು ನನ್ನ ಪಾದಗಳು ನಮಸ್ಕರಿಸುವುದೇ? ಏನಂತೆ ಕೃಷ್ಣ? ನಾನು ನಿನ್ನ ಪಾದಗಳಿಗೆ ನಮಸ್ಕರಿಸಿದ ಎಲ್ಲ ಬಿಡಬೇಡ. ನೀನು ಯಾವ ಕಾರ್ಯಾರ್ಥಕ್ಕೆ ಬಂದಿರುವೆಯೋ? ದೂತನಾಗಿ. ನಿನ್ನಲ್ಲಿ ದೂತನ ಲಕ್ಷಣ ಇರಬಹುದ ಇಲ್ಲ? ಒಂದು ಅಡಿಯಿಂದ ಮುಡಿವರೆಗೂ ಪರೀಕ್ಷೆಯ ನಟನೆ ಮಾತ್ರ. ಬಂದಿದ್ದಾಯ್ತು. ಕುಳಿತುಕ ರಾಯಭಾರಿ ಕೃಷ್ಣ,
ನಿನಗೆ ಸ್ತ್ರೀಯರನ್ನ ಅರ್ಥ ಅಂದ್ರೆ ಬಹುಪ್ರಿಯ ಅಲ್ಲವೇ? ಇರಬಹುದು. ಇರಬಹುದೇನು ಇದ್ದೇ ಇದೆ. ಯಾರಲ್ಲಿ ನಮ್ಮ ಅರಮನೆಯ ರಾಜನ ಅರ್ಥಕ್ಕೆಯನ್ನು ಬರಮಾಡಿ ಬರೋ ಬರೋ ಭಯಂಕರ ರೂಪ ಮನೋಗರ ಚಾಪ ವಿಜಯ ಬಲ್ಲ ಗಗನ ಪರಮಾತ್ಮ ಚಾಪ ವಿಜಯ ಬಲ್ಲ ಗಗನ ಪರಮಾತ್ಮ ಭಯಂಕರ ರೂಪ ಮನೋಗರ ಚಾಪ ವಿಜಯ ಬಲ್ಲ ಕರ್ಣದ ಪರಮಾತ್ಮ ಚಾಪುಡಿಗೆಯ ಬಲ್ಲ ಕನ್ನಡ ಪರಮಾತ್ಮ ಸೋದರ ಮಾವನ
ಕೊಳಲನಾದದಿ ಕೃಷ್ಣ ಕೃಷ್ಣಯ್ಯ ಕೊಳಲನಾದದಿ ಕೃಷ್ಣ ಕೊಳಲನಾದದಿ ಕೃಷ್ಣ ಜಗದ ಜನರ ಮರುಳುಗಳಿಪ ಕೃಷ್ಣ ನಿನ್ನ ಮುತ್ತು ಪಾದಗಳಿಗೆ ಕೃಷ್ಣ ನಿನ್ನ ನೀಲವರ್ಣದ ಮುತ್ತು ಪಾದಗಳಿಗೆ ನರ್ತಕಿಯರ ಕರಸ್ಪರ್ಶಿಸಿ ಕೃಷ್ಣ ನರ್ತಕಿಯರ ಕರಸ್ಪರ್ಶಿಸಿ ಪಾದಕ್ಕೆ ನಮನಗಳು ಕೃಷ್ಣ ಏ ಕೃಷ್ಣ, ಈ ಕುರುಕ್ಷೇತ್ರ ಅರಮನೆಯಲ್ಲಿ ಕೃಷ್ಣನ ಗುಣಗಾನ ಓಡುದು ಏ ನರ್ತಕೆರೆ, ಹೇಳಿ ಹೇಳಿ ಮತ್ತೊಮ್ಮೆ ನಿಮ್ಮನ್ನು ಸೋಲಕ್ಕೆ ಏರಿಸಿಬಿಟ್ಟರು. ತಗದಿ ಮೀದ ಕಚೇಳು ತಗದಿ ಮೀದ ಕಚೇಳು ತಗದಿ ಮೀದ ಕಚೇಳು ತಾವ್ತಾ ತಗದಿ ಮೀದ ಕಚೇಳು ತಾಮ್ 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 ತಗದಿ ಮೀದ ಕಚೇಳು ತಾಮ್ 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 tam 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 takati kita kajolu takati kita kajolu takati kita kajolu takati kita kajolu takati dit takana kajolu kajolu tari takati takana kajolu kajolu tari takati kajolu takati takati kita kajolu tari takati kajolu takati takati kita kajolu takana kajolu kajolu tari takati takana kajolu kajolu tari takati kajolu takati takati kita kajolu tari takati 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 kita kajolu Jom,
ಇವನಿಗಿವನು ಕಡುವೈರಿ ನಮ್ಮ ಹಸಿನಪುರ ದೊಡ್ಡಯಾಗದ ದಾರಿ ಹಸಿನಪುರ ದೊಡ್ಡಯಾಗದ ದಾರಿ ಕರುಣಾಡು ಭೂಪರಾಜೇಶ್ವರ ಗುರುವಂಶ ಕುಲತಿಲಕ ಬಹುಮೇಶ್ವರಾದಿ ಕರುಣಾಡು ಭೂಪರಾಜೇಶ್ವರ ಕೃಷ್ಣ, ಈಗ ನೀನು ಬಂದು ಸಮಾಚಾರವನ್ನು ತಿಳಿಸಬಹುದು. ಸುಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ಮುಖ್ಯವಾದ ವಿಚಾರವನ್ನು ಹೇಳಲು ಬಂದಿದ್ದೇನೆ. ರಾಜ್ಯದ ವಿಚಾರವನ್ನು ಬಿಟ್ಟು ಮತ್ಯಾವುದಾದ್ರು ಕೇಳು, ಸಂತೋಷವಾಗಿ ನಡೆಸಿಕೊಳ್ಳುವನು. ರಾಜ್ಯದ ವಿಚಾರವಿಲ್ಲದ್ರೆ ನನಗೆ ಬರುತ್ತೇ ಇಲ್ಲ ಸುಯೋಧನ. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷರೇ, ಈ ದಿನ ನಾನು ಪಾಂಡವರ ರಾಯಭಾರಿಗೆ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದೆ ಇಡುವುದು ಅಭಿಮತ. ಗುರು ಪಾಂಡವರ ಭವಿಷ್ಯ ರಾಜಕಾರಣ ವ್ಯವಸ್ಥೆಯು ಈ ದಿನ ಇಲ್ಲಿ ನಿರ್ಣಯಿಸಬೇಕಾಗಿದೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಫಲಪ, ಆತುರ ಮುಂತಾದ ಭಾವನೆಗಳನ್ನು ತಿಳಿಸಿ ತೀರ್ಪು ಕೊಡಬೇಕಾಗಿದೆ. ಈ ರೀತಿ ಆಗದಿದ್ದರೆ ಮುಂದೆ ಆಗುವ ಅನರ್ಥಗಳೆಲ್ಲ ನೀವೇ ಕಾರಣರಾಗಿರಿ. ಈಗ ನಿಮ್ಮ ಮುಂದೆ ಇಡುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಚಿತ್ವಗಳನ್ನು ನಿರ್ಧರಿಸಬಹುದೆಂಬುದು ತಿಳಿಯಿರಿ. ಈ ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಭೂಮಿಯಿಂದ ತೊಯ್ಯುವಿರೋ? ಈ ಎರಡರಲ್ಲಿ ಒಂದು ಪ್ರಶ್ನೆಯು ಈ ದಿನದಲ್ಲಿ ನಿರ್ಣಯಿಸಬೇಕಾಗಿದೆ. ಸಭಿಕರೇ, ಪೀಠಿಕೆಯಲ್ಲಿ ಕಾರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟದಲ್ಲಿ ಪರಾಜರಾದ ಧರ್ಮಶೀಲರು, ಸತ್ಯವಂತರು ಆದ ಪಾಂಡವರು ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸ ಮುಗಿಸಿಕೊಂಡು ರಾಜ್ಯಕ್ಕೆ ಹಿಂತಿರುಗಲಿಲ್ಲವೇ? ಇನ್ನು ನಿಮ್ಮ ವಾಗ್ದಾನ ಉಳಿದೇ ಇದೆ. ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಜ್ಞೆಯಂತೆ ನಡೆದುಕೊಂಡವು, ಮಾಡಿದ ಪ್ರತಿಜ್ಞೆಯಂತೆ ನಮಗೆ ಬರಬೇಕಾದ ರಾಜ್ಯವನ್ನು ಕೊಡಿ ಎಂದು. ಸಭಾಸದರೇ, ಕೇಳಿದಿರ ಪಾಂಡವರ ನೀತಿ ವಚನವನ್ನು. ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘವಯತ್ವವನ್ನು ಮರೆಯಲು ಪಾಂಡವಂದರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಾದ್ರೋಹಗಾನ, ಕಪಟ ದ್ಯೂತ ಎಲ್ಲಕ್ಕೂ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿ ವಸ್ತ್ರಾಭರಣ ಅವರು ತಮ್ಮ ಭಾಗವಾಗಿರುವಾಗ ಇಂಥ ಸುಸಮಯ ಅರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಸಿದ್ಧರಾಗಿರಿ. ಅವರ ಸಂದೇಶದೊಡನೆ ನನ್ನ ಸಂದೇಶವು ತಿಳಿಸಿದ್ದೇನೆ. ಮುಂದೆ ವಿಚಾರ, ಅವಿಚಾರ, ಕರ್ತವ್ಯ, ನರ್ತವ್ಯಗಳನ್ನು ತಿಳಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ.
ಜನಹರಣ ವಂಶನಾಶನ ಜನಹರಣ ವಂಶನಾಶನ ಸಭಾಸದರೇ, ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸಿದ ರಾಜಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ಅದರಂತೆ ಆ ಸಲಹೆಗಳನ್ನು ಮನ್ನಿಸಿ ನೀವು ನಡೆಯುವಿರೆಂದು ನಾನು ನಂಬಿದ್ದೇನೆ. ಈಗ ಶಾಂತಿ ಸಂಧಾನದ ಸುಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವೂ ವಿಷವಾಗಬಹುದು. ಕುಮಾರ ದುರ್ಯೋಧನ, ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮೀರುವರಲ್ಲಿ ಈ ವಿರೋಧವೇಕೆ? ದುರಾಭಿಮಾನವನ್ನು ಬಿಟ್ಟು ಅನನ್ಯ ಮೈತ್ರಿಯಿಂದ ಬಾಳುವುದು ಒಳ್ಳೆಯದು. ಇದೇ ನನ್ನ ಅಭಿಮತ. ಸುಯೋಧನ, ಶ್ರೀಕೃಷ್ಣನ ಸಂದೇಶವು ಪಿತಾಮಹ ಭೀಷ್ಮನ ಆದೇಶವು ನನ್ನ ಆದೇಶವು ಒಂದೇ ಇರುವುದು. ಇನ್ನಾದರೂ ಸೇರಬೇಕಾದ ರಾಜ್ಯವನ್ನು ಪಾಂಡವರಿಗೆ ಕೊಟ್ಟು ಸುಖದಿಂದ ಬಾಳು. ಇದೇ ನನ್ನ ಅಭಿಮತ. ಹೌದು ದುರ್ಯೋಧನ, ನನ್ನದು ಅರಣ್ಯ. ಯಾರದು? ಇದರ ಚಿಕ್ಕಪ್ಪ ನೀಚವತನ ಹೇಳುವರಲ್ಲಿ ನೀವೊಬ್ಬರು ಎಡೆಯಲ್ಲಿ ನಿಮ್ಮ ಅರಣ್ಯ ರೋದನೆ. ಹೌದು ಹೌದು ದುರ್ಯೋಧನ, ನನ್ನದು ಅರಣ್ಯ ರೋದನವೇ. ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ, ಕೆಡುವವರನ್ನು ನೋಡಿದಾಗ ಕಾಪಾಡುವ ಕರ್ತವ್ಯವು ನಮ್ಮದು. ನೋಡು, ನಾನು ಈಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಹಂಗೆ ಹೇಳು. ಕುಮಾರ ಸುಯೋಧನ, ಪಿತಾಮಹ ಭೀಷ್ಮನು, ಆಚಾರ್ಯ ದ್ರೋಣರು, ಶ್ರೀಕೃಷ್ಣ ಪರಮಾತ್ಮನು ಹೇಳುವುದಕ್ಕಿಂತ ನಾನೇನು ಹೆಚ್ಚು ಹೇಳಲಾರೆ. ಆದರೆ ಒಂದು ಮಾತು, ಸುಖ ಸಂಪತ್ತುಗಳು ಶಾಶ್ವತವಲ್ಲ. ರಾಜ್ಯವನ್ನೇ ನೀನೇ ಅನುಭವಿಸು. ನಿನ್ನ ಇಚ್ಛೆದಷ್ಟು ಅದರ ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಈ ರೀತಿಯ ಹೇಗೆ ಕೃಷ್ಣನಿಗಾಗಲಿ ಈ ಅಖಂಡ ಸಾಮ್ರಾಜ್ಯವನ್ನು ಆಳಬೇಕೆಂದು ಇದ್ದರೆ ನನ್ನೊಡನೆ ಯುದ್ಧ ಮಾಡಿ ಜಯಿಸಲಿ. ಸುಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿಂದು ದುರಗ್ರಹದ, ದುರಹಂಕಾರದ, ದುಸ್ಸವಾಸದ, ದುರಾಶಯದ, ದುರಾಭಿಮಾನ ವಿಚಾರ ಮಾತ್ರ. ಏನಂದೆ ಕೃಷ್ಣ? ನನ್ನದು ದುರಗ್ರಹದ, ದುಸ್ಸಾಹಸದ, ದುರಹಂಕಾರದ, ದುರಾಶಯದ, ದುರಾಭಿಮಾನವೇ? ಬಹಳ ಚೆನ್ನಾಗಿ ಹೇಳಿದೆ. ನೀವು ಯಾರೇ ಏನೇ ಹೇಳಿದರು ಈ ಕೌರವನಿದ್ದಾರ ಚಲಿಸಲಾರದು. ಸುಮ್ಮನೆ ಕಂಠ ಶೋಧನೆ ಇಲ್ಲದೆ ನೀನು
ಮೊದಲು ಒಂದು ತೋರಿಯನ್ನಿಡುವುದೇ ಒಳ್ಳೆಯದು. ಸುಯೋಧನ, ನೀತಿಶಾಸ್ತ್ರ ವಿಶಾರದರು ಶಾಂತಿಯಿಂದಲೇ ರಾಜ್ಯವನ್ನು ಗೆಲ್ಲುವರು, ಸತ್ಯಕ್ಕೆ ಭಂಗ ಬರುವುದೆಂದು ಧರ್ಮರಾಯ ಧರ್ಮವನ್ನು ಶಾಂತಿಯಿಂದಲೇ ಜೀವಿಸಬೇಕಾದ ಧರ್ಮರಾಯ ಧರ್ಮವನ್ನು ಈ ಮೂರು ಲೋಕ ಹೊಗಳುವುದು. ಹಳೆಯ ಕಾಲದ ಗುಡುಗಿನಂತೆ ಹಿಡಿಂಬ ಕೀಟಕಾದಿಗಳನ್ನು ಸಂಹರಿಸಿದ ಸಂಭೂತನವಾದ ಆ 1000 ಆನೆಮಲೆ ಉಳ್ಳ ಭೀಮಸೇನ ಪರಾಕ್ರಮವನ್ನು ಈ ಮೂರು ಲೋಕ ಹೊಗಳುವುದು. ದುರ್ಯೋಧನ, ಅದರ ಅನುಭವ ನಿನಗೂ ತಿಳಿದಿರುವುದು. ಪರಶಿವನೊಡನೆ ಹೋರಾಡಿ ಪಾಶುಪಶಸ್ತ್ರ ಪಡೆದ ಪರಮವೀರ ಅರ್ಜುನ, ಅವರ ಪರಾಕ್ರಮದ ಮುಂದೆ ನಿಮ್ಮಯ ಪರಾಕ್ರಮಗಳೇನೂ ನಡೆಯದು. ಇನ್ನು ಮಾದರಿ ಕುಮಾರರಾದ ನಕುಲ ಸಹೋದರರು ಮಹಾಮೇಧಾವಿಗಳು. ನಿಧಾನವಾಗಿ ಯೋಚಿಸಿಕೊಳ್ಳುವೇಶ್ವರ. ಹೇಳಿ ಪಾಂಡವರು ಕೋಡಿ ಮಾಡುವುದು ಬೇಡವೋ ಹೇಳಿ ಪಾಂಡವರು ಕೋಡಿ ಮಾಡುವುದು ಅಣ್ಣನ ಮಾತುಗಳು ನನಗೆ ಒಪ್ಪಿದು. ಈ ಕುರು ಸಾಮ್ರಾಜ್ಯದಲ್ಲಿ ಕೋಪ, ಜಾಲವು, ಯುದ್ಧದ ಬಿರುಮಾತುಗಳಿಂದ ಶಾಂತವಾಗಲಿಲ್ಲ ಕೃಷ್ಣ, ಶಾಂತವಾಗಲಿಲ್ಲ. ನೀನು ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ಇಲ್ಲದಾದರೆ ಹೊರಡು. ಈ ಪಾಂಡವರಿಗೆ ಸೂಜಿ ಮನೆ ಅಂಗಾದಷ್ಟು ಭೂಮಿಯನ್ನು ಕೊಡಲಾಗದು. ಏಕೆಂದರೆ ಅವರು ಹಿಂದೆ ನಮಗೆ ಮಾಡಿರುವ ಕೃತ್ಯವನ್ನು ನೆನಪಿಸಿಕೊಂಡರೆ ಅಪ್ಪ ಬಂದು ಬಿಡುವಷ್ಟು ಕೋಪ ಬರುತ್ತದೆ. ಕೃಷ್ಣ, ಇದೇನು ಗೋಪಿಕಾಂಗನೆಯರ ಮನೆಯ ನಂದನವನವಲ್ಲ. ಇಲ್ಲಿ ತಿನ್ನಲು ಬೆಣ್ಣೆ ಮುದ್ದಗಳಿಲ್ಲ, ನಾವೇನು ಕೈಗಳಿಗೆ ಬಳೆ ತೊಟ್ಟು ಕುಳಿತಿಲ್ಲ. ಎಚ್ಚರ, ಇದು ಭೀಕರ ಮೃತ್ಯು ಪಂಜರ. ದುರ್ಯೋಧನ ದುಶಾಸನರ ಅಭಿಮತವೇ ಈ ನನ್ನ ಅಭಿಮತ. ನನ್ನ ಕಡುವೇರಿ ಅರ್ಜುನನ ಮೇಲೆ ನಡೆಯುವ ತೀರ್ಥ ಹೊರತಾಗಿಯೂ ಈ ರಾಜನಿಗೆ ದುಷ್ಟನನ್ನು ರುಚಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ಕಿರಣ, ನೀನು ಕೂಡ ಅವರಂತೆ ಮಾತನಾಡುವೆಯಾ? ಕೇವಲ ಅರ್ಜುನ ವೈಯಕ್ತಿಕ ದ್ವೇಷಕ್ಕಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಯತ್ನಿಸುವೆಯಾ? ಇದು ನಿನ್ನ ಧರ್ಮವೇ? ಕೃಷ್ಣ, ಪಾಂಡು ತಾನೆಯರ ಹಿತವನ್ನು ಬಯದು, ಪಾಂಡು ತಾನೆಯರ ಹಿತವನ್ನು ಬಯದು ಸಂಜೆಯ ನಲ್ಲವನೇ ಎಲ್ಲ ವಿಷಯವ ಬಲ್ಲವನೇ, ನಲ್ಲದು
ಹಠವಂತರು ನಾವು ನಿಂದ ಪ್ರಾಣಪ್ರಿಯನಾದ ಅರ್ಜುನ ಮೇಲಿನ ಪಕ್ಷಪಾತದ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದಿರುವಲ್ಲವೇ? ನಿನ್ನ ಧರ್ಮಕ್ಕಿಂತ ಸದಾ ನನ್ನ ಸ್ವಾಮಿಗಾಗಿ ತನುಮನವೆಲ್ಲ ಅರ್ಪಿಸುವ ನನ್ನ ಧರ್ಮವೇ ಮೇಲು. ಯದುಮತಿ, ಈ ನಿನ್ನ ಕೃತಿಮ ಸಂಧಾನಕ್ಕಾಗಿ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಕರ್ಣ, ಯಾದವ ಅಂಗಡಿಯ ಗಂಟಲು ಬಿಗಿದಂತಾಯಿತು. ಓಹ್, ಬೇರೆ ಮೀರಿತು. ಮೊದಲಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಭಾರತ ಭೂಮಿ ಸಮಾನ ಶೌರ್ಯ ವಿರಾಕರಿಸಲಿ ಭಾರತ ಭೂಮಿ ಕರೆ ಸಿಗಲಿ ಅನುಜಾತರ ಕರೆ ಸಿಗಲಿ ಅನುಜಾತರ ಕರೆಯಲಿಟ್ಟು ಖ್ಯಾತಿ ಪಡೆ ಸುಖಿಯಾಗು ವೀರ ಕರೆಯಲಿಟ್ಟು ಖ್ಯಾತಿ ಪಡೆ ಸುಖಿಯಾಗು ವೀರ ಗೌರವನಿ ಸೇವನೆಯಂತಾಳೆ ವೈರವನಿ ನೀರು ಸೇವನೆಯಂತಾಳೆ ಬಾಲೈ ಪಲುಗರು ಮನದ ಸುಮ್ಮನ ಚರಿತ ತರುಣ ಪರಿತ ಹೊರಗುಣ ತಿಳಿಸಿದೆ ಬಾಳೈ ಪಲುಗರು ಮನದ ಸುಮ್ಮನ ಚರಿತ ಹೊರಗುಣವೆನಿಸಿ ಕರೆದರೆಯ ಭಾರತ ಭೂಮಿ ಸ್ವದೇಶಿಯಿಂದ ಸಮಾನ ಭಾರತ ಭೂಮಿ ಸುಯೋಧನ, ಆದರೂ ಒಂದು ಮಾತನ್ನು ಹೇಳುವೆನು, ಆಲೋಚಿಸು. ಈ ನಿನ್ನ ಗುರು ಹಿರಿಯರು ಬಂಧುಗಳು ಸಹೋದರನ ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಗುರುಕುಲವನ್ನೇಕೆ ನಾಶ ಮಾಡುವೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನ ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ, ಶಾಂತಿಯ ಹೊರತು ಅವರಿಗೆ ಮತ್ತೇನು ಬೇಡ. ಯೋಚಿಸು. ಅತ್ಯಂತ ಮಹತ್ತರ ವಿಷಯ. ಸಂಧ್ಯೆ ನಿರಾಕರಿಸಬೇಡ. ಅಲ್ಪ ಪ್ರಾಣದಿಂದ ಮಹಾಪ್ರಯತ್ನವನ್ನು ಹೊಂದಿವೆ. ಶತ್ರುಗಳು ತಲೆಬಾಗಿ ನಿನ್ನನ್ನು ಕ್ಷಮಾಭಿಷ ಬಿಡುವರು. ಮಿತ್ರರು ಪುಳುಕಿತರಾಗಿ ನಿನ್ನನ್ನು ಆಲಂಗಿಸುವರು. ಆಗ ಈ ಸಾಮ್ರಾಜ್ಯವು ನಿರಾಶವಾಗಿ ನಿನ್ನ ಕೈ ಸೇರುವುದು. ಯೋಚಿಸು. ಪಾಂಡುನಂದರೊಡನೆ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಮಾನವ ಲೋಕವು ನಿನ್ನನ್ನು ಆದರ್ಶ ನಲಪತಿ ಎಂದು ಹೊಗಳುವುದು.
ಸುಯೋಧನ, ಪಾಂಡವರಿಗೆ ರಾಜ್ಯದ ಮೇಲೆ ಎತ್ತಿರುವುದು ಹೋಗಲಿ, ಅವರ ಇಷ್ಟವನ್ನು ನೆರವೇರಿಸು, ಸಂಧಿಗೆ ಸಮ್ಮತಿಸು. ದಾನವ ವಿಜಯ ಅಧಿಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಸಲುವಾಗಿ, ನಿನ್ನ ಸಲುವಾಗಿ ಮುಂದೊರುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉತ್ತರಿಸುವ ಸಲುವಾಗಿ ಇಂದು ನಾನು ನಿನ್ನಲ್ಲಿ ಭಿಕ್ಷೆ ಪ್ರದಾನ ಮಾಡುವನು, ಭಿಕ್ಷೆ ಬೇಡುವನು, ಭಿಕ್ಷೆ ಪ್ರದಾನ ಮಾಡು ಪರಮೇಶ್ವರ. ಇದರಲ್ಲಿ ರಾಜ ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದೂ ಭಯಪಡುವುದಿಲ್ಲ. ಭಯಪಡಲಾರ, ಚಿರನಾಗು ದುರ್ಯೋಧನ, ನಿನ್ನ ಅಭಿಷ್ಟ ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ ಪಾಪಾಶಯ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ ಪಾಪಾಶಯ. ಕುರುಕುಲದ ಕಲಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳುವೆಯ? ನಿನ್ನ ಅಪರಾಧಗಳು ಅಗಣ್ಯ. ರಾಜೇಶ್ವರಿ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ಕರುಬಿದ ನೀನು ಈ ನೀಚ ಶಕುನ ಸಲಹೆಯಂತೆ ಇದಿಷ್ಟವನ್ನು ಕಪಟದುವುದಕ್ಕೆ ಎಳೆತಂದು ಮರೆತು ಬಿಟ್ಟೆಯ? ಸಹೋದರನ ಪತ್ನಿಯನ್ನು ರಾಜಸಭೆಗೆ ಎಳೆತಂದು ನೀನು ಮಾಡಿದ ಅವ್ಯಾಜ ಅಪರಾಧವು ಅನಂತ ಕಾಲವು ಧೂಮಕೇತುನಂತೆ ನಿನ್ನ ನೀಚ ಕೃತ್ಯವನ್ನು ಹಿಂಬಾಲಿಸುವನ್ನು ಮರೆತೆಯ? ಧರ್ಮನಿಷ್ಠರು ಸ್ನೇಹಶೀಲರು ಆದ ಆತ್ಮಬಂಧುಗಳಲ್ಲಿ ನೀ ಜನನ್ಯವಾದ ರಾಕ್ಷಸ ವೃತ್ತಿಯನ್ನೇ ತೋರಿಸಿದೆ. ವಾರಣಾವರ್ತದ ಅರಗಿನ ಮನೆ, ಏಕಚಕ್ರದಲ್ಲಿ ಕುಂತಿಗಾದ ಭಂಗ, ವಿಷಭ್ಯಾಸನ, ಸಭಬಂಧ ಇವೆಲ್ಲವನ್ನು ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತಾದ ನಿನಗೆ ಶ್ರೇಯಸ್ಸು ಕೀರ್ತಿಯು ಎಂದಿಗೂ ಲಭಿಸದು. ಸುಯೋಧನ, ನೀನಾಗಿ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ, ಕೊಡದೆ ಹೋದರೆ ಎಲ್ಲವನ್ನು ಅವರೇ ಅಪಹರಿಸುವರು. ಎಲ್ಲವನ್ನು ಅವರೇ ಅಪಹರಿಸಲು ಇದೇನು ಗೋಪಿಕಾಂಗಣ್ಯರ ಬೆಣ್ಣೆ ಮಧ್ಯೆ ಅಲ್ಲವೋ? ಇದು ಕುರುವಿನಿಂದ ಸಂರಕ್ಷಣೆ ಕುರು ಸಾಮ್ರಾಜ್ಯ. ನೀನು ಮಾತಿನ ಮಲ್ಲನಾದರೆ ನಾನು ಜಗನ್ಮಲ್ಲ. ಸುಯೋಧನ, ಹೋಗಲಿ, ಇಂದ್ರಪ್ರಸ್ಥಾದಿಯ ಇದು 5 ಊರನ್ನಾದರೂ ಕೊಡೆಯ, ಪಾಂಡವರು ಅದರಿಂದಲೇ ತೃಪ್ತ ಪಡುವರು. 5 ಊರುಗಳಕ್ಕೆ ಇಂದ ಭಿಕ್ಷೆ ಬೇಡುತ್ತಿರುವ 50 ಗ್ರಾಮಗಳು ಸಿದ್ಧವಾಗಿರುವು. ಎಲ್ಲರೂ ಅಲ್ಲಿಗೆ ಹೋಗಲಿ, ಒಬ್ಬೊಬ್ಬರಿಗೆ ಒಂದು ಭಿಕ್ಷೆ ಪಾತ್ರೆಯನ್ನು ಕೊಡಿಸುವೆನು. ಸುಯೋಧನ, ನನ್ನ ಭೀಮಸೇನ ಮಹಾ ಹೊರಟ, ಅವನೇನಾದರೂ ಕೆರಳ ನಿಂತರೆ ಇಡೀ ಕುರುಕುಲವನ್ನೇ ನಾಶ ಮಾಡುವೆನು. ಆದ್ದರಿಂದ ಅವನ ವಾಸಕ್ಕಾದರೂ ಒಂದು ಊರನ್ನಾದರೂ ಕೊಡೆಯ. ಏನೆಂದೆ ಕೃಷ್ಣ? ಮತ್ತೊಮ್ಮೆ ಹೇಳು. ನಮ್ಮ ಭೀಮಸೇನ ವಾಸಕ್ಕಾದರೂ ಒಂದು ಊರನ್ನು ಕೊಡಯ್ಯ ಎಂದೆ. ಒಂದು ಊರಲ್ಲ, ಕೇಳಿದ್ರ ಓ ಬಂಡ ಭೀಮನಿಗೆ ಒಂದು ಊರು, ನನ್ನ ಕಡುವರಿಯ ಬಂಡ ಭೀಮನಿಗೆ ಒಂದು ಊರು, ಒಂದು ಊರಲ್ಲ.
ಒಂದು ಊರಲ್ಲ, ಒಂದು ಊರಿನಲ್ಲಿ ಒಂದು ಗೋಪಾದಷ್ಟು ಭೂಮಿಯಲ್ಲಿ ಒಂದು ಮುಳ್ಳು ಮುರಿಯುವಷ್ಟು ಸ್ಥಳವನ್ನು ಕೊಡುವುದಿಲ್ಲ. ಹೊರಟು ಹೋಗುವ. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿಬಿಟ್ಟೆಯ ಕುರುಕುಲದ ಕರಂಕ ಸ್ವರೂಪನೇ. ಪುರಸ್ಕರಿಸಲ ಸಂದೇಶವನ್ನು ತಿರಸ್ಕರಿಸವಲ್ಲದ ಉಚಿತವಲ್ಲೋ ಯದಂಶ ಕಾಂತ ಸ್ವರೂಪನೇ. ಸಮಯ ದೊರಕರೆ ಒಂದು ಕ್ಷಣವೂ ನಿಲ್ಲಬಾರದು. ನಡೆಯೋಣ, ಹೋಗುವ. ಓಂ ನಡೆಯುವಾಗ ಸರಿಯಾಗಿ ಹೇಳಿದ ಹಾದರ. ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ನಡೆಯುವಾಗ